ದಿಂಗಾಲೇಶ್ವರ ಶ್ರೀಗಳು ಮತ್ತೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ ನೋಡಿ. ಅದೇ ದಿಂಗಾಲೇಶ್ವರ ಸ್ವಾಮಿಯವರು ಭಾಳ ಪ್ರಭಾವಿ. ನಾನು ಹೇಳ್ತೇನೆ, ನನಗೆ ಅವ್ರು ಇವಾಗಲ್ಲ 2006ನೇ ಇಸ್ವಿ 8ನೇ ಇಸ್ವಿಯಿಂದ ಪರಿಚಯ ನನಗೆ. ನಮ್ಮ ಗ್ರೇಟೆಸ್ಟ್ ಅಡ್ಮೈರ್ ಆ್ಯಂಡ್ ಫ್ಯಾನ್ ಆಫ್ ಹಿಮ್. ಅವ್ರ ಮಾತಿನಲ್ಲಿ ಒಂದು ಗಂಭೀರತೆ ಇದೆ. ಅವರು ಬರೀ ಇದೊಂದು ಈ ಚುನಾವಣೆ ಇಶ್ಯೂಗೆ ಮಾತನಾಡ್ತಿಲ್ಲ, ಅವ್ರು ಯಾವಾಗಲೂ ಮಾತನಾಡ್ತಾರೆ. ಒಂದು 10,000 ಜನ ಸಹಜವಾಗಿ ಸೇರ್ತಾರೆ. ಅವ್ರ ಫಿಲಾಸಫಿಕಲ್ ಭಾಷಣ ಆಗಿರಲಿ, ಅವ್ರು ಏನು ಜನಕ್ಕೆ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ, ಅದನ್ನು ನಾವು ಅಳೆಗಳಕ್ಕೆ ಸಾಧ್ಯನೇ ಇಲ್ಲ. ಈ ಹಸ್ ಗಾಟ್ ಇಸ್ ಓನ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ. ಇಮೆಟಲ್ ಆಫ್ ಕಾಸ್ಟ್ ನೀಡ್ ರಿಲಿಜನ್. ಅವರು ದಿಂಗಾಲೇಶ್ವರ ಸ್ವಾಮೀಜಿ ಅಂದರೆ ಕೇವಲ ಲಿಂಗಾಯತ ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರು ಎಲ್ಲ ಸಮಾಜ ಮೇಲೆ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ. ಬಟ್ ಅವ್ರು ಇಷ್ಟು ಬಹಿರಂಗವಾಗಿ ಬಂದು ಹೇಳ್ತಾ ಇದ್ದಾರೆ, ಅವ್ರು ಅವ್ರು ಕೊಡ್ಕೊಳ್ತಾ ಇದ್ದಾರೆ. ನಮ್ಮ ಸಿಂಪತಿ ಇದೆ ಅವರಿಗೆ. ವಿ ಫೀಲ್ ವಾಟ್ ಈ ಸೇಸ್. ಬಟ್ ಅವ್ರು ಏನು ನಿರ್ಣಯ ತೊಗೊಳ್ತಾರೆ ಅದು ನಾವು ನೋಡಬೇಕು, ಬಿಕಾಸ್ ಇಟ್ಸ್ ಲೆಫ್ಟ್ ಟು ಹಿಮ್. ಬಟ್ ಏನೋ ಈ ಥರ ಬಂದು ಮಾತನಾಡ್ತಾ ಇದ್ದಾರೆ ಪಬ್ಲಿಕ್ಲಿ, ಎಲ್ಲ ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ ಅಂತಂದರೆ BJP ಅವ್ರು ಅರ್ಥ ಮಾಡ್ಕೋಬೇಕಂತ ನನ್ನ ಭಾವನೆ. ಎರಡನೇದು, ಇದು BJPಗಿನ ಜಾಸ್ತಿ ಇದು ದೇಶದಲ್ಲಿರ್ತಕ್ಕಂಥ ಇದು ಒಂದು ನೌನ ಎಲ್ಲ ಸ್ವಾಮೀಜಿಗಳು ತೋಡ್ಕಂದ್ರೆ ನಾನು ಈಗ ಅವ್ರು ನಿಂತು ಎಫೆಕ್ಟ್ ಆಗುತ್ತಾ ಅಂತ BJP ಭಾಳಷ್ಟು. ಯಾರಿಗೆ ಎಫೆಕ್ಟ್ ಅಂತೂ ಖಂಡಿತವಾಗಿ ಆಗುತ್ತೆ. ಯಾಕಂದರೆ ಇಂಥವ್ರಿಗೆ ಎಫೆಕ್ಟ್ ಆಗುತ್ತಂತಲ್ಲ. ಸ್ವಾಮೀಜಿ ನಿಂತ್ಕೊಂಡಾಗ BJPನೂ ಫಾಲೋವರ್ಸ್ ಇದ್ದಾರೆ, ಕಾಂಗ್ರೆಸ್ಸು ಫಾಲೋವರ್ಸ್ ಇದ್ದಾರೆ. ಏನು ಸ್ವಾಮೀಜಿಯವ್ರು ಬರೀ BJP ಫಾಲೋವರ್ಸ್ ಇದ್ದಾರೆ. ಆ ಥರ ನಿಮ್ಗೆ ವಿಶಿಷ್ಟನೆ ಮಾಡೋದು ಕೂಡ ತಪ್ಪಿದೆ. ಯಾಕಂದರೆ ಈ ಹಸ್ ಗಾಟ್ ಅಕ್ರಾಸ್ ದ ಕಾಸ್ಟ್ ಕ್ರೀಡ್ ರಿಲಿಜನ್. ಯಾಕಂದರೆ ಅವರು ಮಠನೇ ಇರೋದು ಸೆಕ್ಯುಲರ್ ಮಠ ಇದೆ. ಹಂಗಾಗಿ ಎಲ್ಲರೂ ಅವ್ರನ್ನ ಬಿಲೀವ್ ಮಾಡ್ತಾರೆ. ಇದ್ರಾಗ ಇಮೆಟಲ್ ಆಫ್ ಹಿಂದೂ, ಮುಸ್ಲಿಂ, ಲಿಂಗಾಯತ್, ಸಿಖ್ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ. ಅದು ತುಂಬಾ ಎಸ್ ಗಾಟ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ. ವೇಟ್ ಆ್ಯಂಡ್ ವಾಚ್. ಸರ್, ಒಂದು ವೇಳೆ ಇದು ಏನಾದರೂ ಸೋಷಿಯಲ್ ಸೋಸಿಯಲ್ ಅಂತ ಹೇಳ್ತಾರೆ, ಅಂದರೆ ನೀವೇನು ಅಪ್ರೋಚ್ ಆಗ್ತೀವಿ? ರಾಜಕೀಯವಾಗಿ ಅವರು ನಿರ್ಣಯ ತೊಗೊಂಡಿದ್ದಾರೆ. ನಮಗೊಂದು ಪಕ್ಷ ಇದೆ. ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿಯಿಂದ ಆಶೀರ್ವಾದ ಮಾಡೋದು ನಮ್ಗೆ ಅನುಕೂಲ ಆಗುತ್ತೆ. ಬಟ್ ಐ ಡೋಂಟ್ ನೋ ವೆದರ್ ಅವ್ರು ಕಂಟೆಸ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅಮಿತ್ ಶಾ ಬರ್ತಿದ್ದಾರೆ, ಅಮಿತ್ ಶಾ ಬೆಂಗಳೂರಿಗೆ ಬರ್ತಾರೆ. ಅಲ್ಲ, ಬರ್ತಾರೆ. ಎಲ್ಲ ನಮ್ಮ ನ್ಯಾಷನಲ್ ಲೀಡರ್ಸ್ಗಳು ಖಂಡಿತವಾಗಿ ಬರ್ತಾರೆ. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ, ಖಂಡಿತವಾಗಿ ಬರ್ತಾರೆ. ಮೋಸ್ಟ್ಲಿ ನಮಗಿರ್ತಕ್ಕಂಥದ್ದು ವಿನೋದ್ ಶೆಟ್ಟಿ ಅವ್ರದ್ದು ನಾನು ಕೇಳಿದ ಮಾತಾಡಿದ್ರೆ 18ನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಬಟ್ ದೇರ್ ಮೀಟ್ ಬಿ ಸಮ್ ಚೇಂಜಸ್. ಬಟ್ ಮೋರಲೆಸ್ 18ನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್